ಇನ್ನು ಲಕ್ಷ್ಮೀ ನಿವಾಸ ಸೀರಿಯಲ್‌ನಲ್ಲಿ ಅದ್ಭುತವಾದಂಥ ಪಾತ್ರ ಮಾಡ್ತಿರುವಂಥ ಜಾನೂರು ಅಂತಲೇ ಹೇಳ್ಬೋದು. ಹೌದು, ಇಂಥ ಅದ್ಭುತವಾದಂಥ ಪಾತ್ರ ಮಾಡ್ತಿರುವಂಥ ಜಾನೂರು ಇನ್ನು ನೆನಪು ಮಾತ್ರ ಹೌದು. ಇನ್ನು ಸೀರಿಯಲ್‌ನಲ್ಲಿ ಒಂದು ದುರ್ಘಟನೆ ನಡೆದೋಯ್ತು ಅಂತ ಹೇಳ್ಬೋದು. ಹೌದು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇತ್ತೀಚೆಗೆ ರಿಯಲ್ ಲೈಫ್‌ನಲ್ಲಿ ನಮ್ಮ ಜಾನು ಅಲಿಯಾಸ್ ಚಂದನ ಅವರು ಮದುವೆನೂ ಸಹ ಆದರು. ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್‌ನೇ ಕೂಡ ಮದುವೆಯಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸೀರಿಯಲ್‌ನಲ್ಲಿ ಸೈಕೋ ಗಂಡನ ಕಾಟ ತಾಳಲಾರದೆ ಭಾಳ ಕಷ್ಟವನ್ನು ಪಡ್ತಿರುವಂಥ ಪಾತ್ರವನ್ನು ಈಗ ಜಾನು ಅವರು ಮಾಡ್ತಿದ್ದಾರೆ. ಇನ್ನು ಬಿಗ್ ಬಾಸ್‌ನಿಂದ ಹೊರಗೆ ಬಂದ ನಂತರ ಲಕ್ಷ್ಮೀ ನಿವಾಸ ಸೀರಿಯಲ್ ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಡ್ತು. ಮತ್ತು ಜೀ ಕನ್ನಡದ ವಾಹಿನಿ ಈ ಸೀರಿಯಲ್ ತುಂಬನೇ TRP ಸ್ಥಾನದಲ್ಲಿ ನಂಬರ್ 1 ಸ್ಥಾನವನ್ನು ಕೂಡ ಕಾಯ್ದಿರಿಸಿಕೊಂಡಿದೆ ಅಂತಲೇ ಕೂಡ ಹೇಳ್ಬೋದು. ಇಂದಿಗೂ ಸಹ ಪ್ರತಿನಿತ್ಯ 11:30ಕ್ಕೆ ಈಗ ಪ್ರಸಾರವಾಗ್ತದೆ. ಇಂಥ ಅದ್ಭುತವಾದಂಥ ಸೀರಿಯಲ್ನಲ್ಲಿ ಈಗ ಜಾನು ಪಾತ್ರಧಾರಿ ಮಾಡಿದ ಚಂದನ್ ಅವರು ಇನ್ನಿಲ್ಲ ಅಂತ ಹೇಳ್ಬೋದು. ಯಾಕೆಂತಂದರೆ ಅವರ ಪತಿ ಈಗ ಅಮೆರಿಕದಲ್ಲಿ ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವೂ ಕೂಡ ಪರ್ಮನೆಂಟ್ ಆಗಿದೆಯಂತೆ. ಈಗ ಅದೇ ಕಾರಣಕ್ಕೆ ಪತಿ ಜೊತೆ ಈಗ ಅಮೆರಿಕಕ್ಕೆ ತೆರಳುತ್ತಿದ್ದಾರೆ. ಅಂದರೆ ಈ ಮೂಲಕ ಸೀರಿಯಲ್ ರಂಗದಿಂದ ಸಿನಿಮಾ ರಂಗದಿಂದ ದೂರ ಉಳಿಯಲಿದ್ದಾರೆ ಅಂತ ಹೇಳಲಾಗುತ್ತೆ. ಇನ್ನು ಒಳ್ಳೆ ಬ್ರೇಕ್ ಕೊಡೋವಂಥ ಸಂದರ್ಭದಲ್ಲಿ ಈ ಥರ ಇದು ಮಾಡಿದ್ದು ಸಾಕಷ್ಟು ಜನ ಅಭಿಮಾನಿಗಳು ಇಲ್ಲ ನೀವೇ ಇದ್ರ ಮುಂದುವರಿಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಸದ್ಯಕ್ಕೆ ಬರ್ತಿರೋ ಮಾಹಿತಿ ಪ್ರಕಾರ ಕನ್ನಡದ ಪ್ರಖ್ಯಾತ ನಟಿಯೊಬ್ಬರು ಈಗ ಪಾತ್ರವನ್ನು ಮುಂದುವರಿಲಿದ್ದಾರಂತೆ. ಈ ಮೂಲಕ ಚಂದನ್ ಅವರು ಇನ್ನು